ಬೆಳಗಾವಿಯ ಇಡೀ ಪ್ರಕರಣವನ್ನು CID ತನಿಖೆಗೆ ಕೊಡಲಿಕ್ಕೆ ಈಗಾಗಲೇ ಗೃಹ ಸಚಿವರಾದಂಥ ಪರಮೇಶ್ವರ್ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ವಿಚಾರವನ್ನು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಹೊರಟ್ಟಿಯವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ನನಗೆ ದೂರನ್ನು ಕೊಟ್ಟರೆ ನಾನು ಇದರ ತನಿಖೆಯನ್ನು ಮಾಡ್ತೀವಿ ಅನ್ನೋಂಥದ್ದು. ಆದರೆ ಸದನದ ಒಳಗಿನ ವಿಚಾರವನ್ನು CID ತನಿಖೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸದನದ ಒಳಗಿನ ಘಟನೆಯನ್ನು ಯಾವುದೇ ಕಾರಣಕ್ಕೂ ಹೊರಗಿನವರು ತನಿಖೆ ಮಾಡೋಂಗಿಲ್ಲ ಅನ್ನುವಂಥದ್ದು ಸಭಾಪತಿಗಳು ಕೊಟ್ಟಿದ್ದಾರೆ. ಇದರ ನಡುವೆ ಇಷ್ಟು ದಿನ ಮೌನವಾಗಿದ್ದಂಥ ಗೃಹ ಸಚಿವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಈಗ ಇದ್ದಕ್ಕಿದ್ದಂತೆ CID ತನಿಖೆ ಕೊಡ್ತೀವಿ ಅನ್ನೋಂಥದ್ದು, ಇದು ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋಂಥದ್ದು ನೋಡಿ. ಭಾಳ ಮುಖ್ಯವಾಗಿ ಏನೊಂದು ಉಗ್ರಲ್ಲಿ ಹೋಗುವಂಥದ್ದು, ಸದನಕ್ಕೆ ಜವಾಬ್ದಾರಿ ಇರೋದಂಥ ಅಧಿಕಾರ ಇರುವಂಥದ್ದು ಸಭಾಪತಿಗಳಿಗೆ. ಅವರ ಅಧೀನದಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಬ್ಬರು ಸದಸ್ಯರು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಅವರೆಲ್ಲ ಪರಿಗಣನೆಗೆ ತೊಗೊಂಡು ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಸಭಾಪತಿಗಳು ಮಾಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ದಿನಕ್ಕೆ ಬರುವಂಥದ್ದು, ಇಲ್ಲಿ ಯಾವುದೇ ಕಾರಣ ಬೇರೆ ತನಿಖೆ ನಡೀಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಸರ್ಕಾರ ಈ ರೀತಿ ಕನ್ಫ್ರಂಟೇಷನ್ಗೆ ಹೋಗ್ತಾ ಇದೆ. ಅವರು ಎಲ್ಲ ಒಂದು ಅಥವಾ ಪರಿಷತ್ತಿನ ಅಥವಾ ವಿಧಾನಸಭೆಯ ಸದಸ್ಯರುಗಳೇ. ಈ ಸದಸ್ಯರುಗಳಾದವರು ತಮ್ಮ ಅಧಿಕಾರವನ್ನು ಮೊಟಕು ಮಾಡ್ಕೊಳ್ಳೋವಂಥ ಕೆಲಸ, ತಮ್ಮ ಅಧಿಕಾರವನ್ನು ಇನ್ನೊಂದು ಅಂಗಕ್ಕೆ ತಗೊಂಡೋಗಿ ಕೊಡ್ತೀವಿ ಅಂತ ಒಟ್ಟಿದರೆ ಇದಕ್ಕಿಂತ ಮೂರ್ಖತನ ಇನ್ನೊಂದು ಇರಲಿಕ್ಕೆ ಸಾಧ್ಯವೇನ? ಹಾಗಾಗಿ ನಿಜಕ್ಕೂ ಈ ಅಧಿಕಾರವನ್ನು, ನಿಮಗೆ ಕೊಟ್ಟಿರೋ ಅಧಿಕಾರವನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಏನೇ ಇದ್ದರೂ ಆ ಸದನದ ಒಳಗೇ ಅಲ್ಲೇ ವಿಚಾರಣೆ ಆಗಲಿ, ಅಲ್ಲೇ ಏನೇ ಬೇಕಾದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಅಧಿಕಾರ ಅಲ್ಲೇ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗಿದೆ. ಎಲ್ಲಿವರೆಗೂ ಬೇಕಾದ್ರೆ ಏನು ಕ್ರಮ ಬೇಕಾದ್ರೂ ವಹಿಸ್ಲಿಕ್ಕೆ ಅಧಿಕಾರ ಇದೆ. ಸೊ ಇಂಥ ಅಧಿಕಾರ ಅಂತ ವ್ಯಾಪ್ತಿ ಇರುವಂಥ ಒಂದು ಪುಣ್ಯ ಸ್ಥಳ ಅಥವಾ ಒಂದು ಅಂಗಕ್ಕೆ ಅಗೌರವ ತರುವಂಥ ಕೆಲಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ನಿಜಕ್ಕೂ ಖಂಡನೀಯ. ಇಂಥ ಯಾವುದೇ ತನಿಖೆ ಮಾಡಲಿಕ್ಕೆ ಮುಂದಾಗ್ತಿರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಏನೇ ನೀವು ಬೆಳವಣಿಗೆ ನೀವು ಮಾಡಬೇಕಾಗಿದ್ರೆ ಸದನ ಹೊರಗಾಗಿರೋಂಥ CT ರವಿಯವರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾಗಲಿ, ಅಥವಾ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿರೋದು, ನ್ಯಾಯಾಲಯದಲ್ಲೂ ಈಗಾಗಲೇ ಸ್ಪಷ್ಟವಾಗಿ ಅದು ತಿಳಿಸಿರುವಂಥದ್ದು, ಇವೆಲ್ಲವನ್ನು ತನಿಖೆ ಮಾಡಿ. ಸದನದ ಒಳಗಾಗಿರೋದಕ್ಕಲ್ಲ. ಸರ್, ಈ ವೈಯಕ್ತಿಕ ನಿಂದನೆ ಅಂಥದ್ದು ಸರಿಯಲ್ಲ. ಅದು CT ರವಿಯವ್ರವ್ರು ಮಾತಾಡಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತಾಡಿರ್ಬೋದು, ಯಾರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ಯಾಕಂದರೆ ಅದು ತಪ್ಪು ಕೂಡ ಹೌದು. ಈ ವಿಚಾರವಾಗಿ CT ರವಿಯವ್ರ ಬಂಧನ ಆಯಿತು, ಅಷ್ಟೆಲ್ಲ ಸುತ್ತಾಡಿಸಿದ್ರು. ಇದರ ನಡುವೆ ಪೊಲೀಸ್ ಆಯುಕ್ತರು ಅಥವಾ ಅಲ್ಲಿ ಸ್ಥಳೀಯ ಪೊಲೀಸರ ಮೇಲೆ ಭಾಳಷ್ಟು ಗಂಭೀರ ಆರೋಪವನ್ನು BJP ಮಾಡ್ತಾ ಇದೆ. ಎನ್ಕೌಂಟ್ರ್ ಮಾಡಲಿಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ರು. ಸೊ ಈ ವಿಚಾರವಾಗಿ ತನಿಖೆ ಆಗಬೇಕಾ ಅಥವಾ ಸದನದ ಒಳಗಿನ ತನಿಖೆ ಆಗಬೇಕಾ ಅಂತ ನೋಡಿ. ಒಟ್ಟು ಸದನ ಯಾರು ಏನು ಹೇಳಿಕೆ ಕೊಟ್ಟರು ಅನ್ನೋಂಥದ್ದು ಅಲ್ಲಿಗೆ ಬಿಟ್ಟಿರೋದು. ನಾವೇನೋ ಹೇಳಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಸಭಾಪತಿಗಳು ಆ ವಿಚಾರದಲ್ಲಿ ಈಗಾಗಲೇ ಗಮನ ವಹಿಸಿರುವಂಥದ್ದಿದೆ, ಅದನ್ನಾಗಲೇ ಕೈಗೆತ್ಕೊಂಡಿರುವಂಥದ್ದಿದೆ. ಸತ್ಯ ಅಸತ್ಯ ಅನ್ನೋಂಥದ್ದು ಅವ್ರು ಸಂಬಂಧಪಟ್ಟ ಸಭಾಪತಿಗಳು ನಿಶ್ಚಯ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೋಗೋದು ಚರ್ಚೆಗೆ ಸರಿನೂ ಅಲ್ಲ. ಎರಡನೇದು ಏನೇ ಇದ್ದರೂ ಎರಡನೇ ಭಾಗಕ್ಕೆ ಈಗಾಗಲೇ ಹೇಳಿದ್ದೀನಿ, ತನಿಖೆ ಮಾಡೋಂಥದ್ದಾಗಲಿ, ತನಿಖೆ ಮಾಡಲಿ, ಗಮನ ವಹಿಸಲಿ, ಅದನ್ನು ತನಿಖೆ ಮಾಡಲಿ, ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳೋಂಥದ್ದಾಗಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. BJPನವರು ದಿನನಿತ್ಯ ಇದ್ದರೆ ರಾಮ ರಾಮ ಅಂತ ಬಾಯಲ್ಲಿ ಹೇಳ್ತಾರೆ, ಆದರೆ ಮಹಿಳೆಯರನ್ನ ನಿಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಇಲ್ಲಿ ರಾಜ್ಯದಲ್ಲಿ BJP ನಾಯಕರು ಯಾರೂ ನ್ಯಾಯ ಕೊಡಿಸ್ತಿಲ್ಲ, ಹಾಗಾಗಿ ನಾನು ಪ್ರಧಾನಮಂತ್ರಿಗೆ ಪತ್ರ ಬರೆದು ನಾನು ನ್ಯಾಯ ಕೇಳ್ತೀನಿ ಅನ್ನುವಂಥದ್ದು. ನೋಡಿ, ನ್ಯಾಯ ಸುಮ್ಮನೆ ಇದನ್ನು ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಪೊಲಿಟಿಕ್ಸು ಇದಕ್ಕೆ ರಾಜಕೀಯ ಬಣ್ಣ ಕಟ್ಟಕ್ಕೆ ಹೋಗ್ತಿರೋದು. ತಮ್ಮ ಹಕ್ಕಿಗೆ ಚ್ಯುತಿಯಾಗಿದ್ದರೆ, ತಮಗೆ ಅಗೌರವ ಆಗಿದ್ದರೆ ಸಭಾಪತಿಗಳಿದ್ದಾರೆ. ನೋಡಿ, ನೀವು ಒಬ್ಬರು ಯಾವೊಂದು ಸಭೆಗೆ ನೀವು ಅದ್ರ ಮೇಲೆ ಅಭಿಮಾನ ಇಟ್ಟು ಆಯ್ಕೆಯಾಗಿ ಬಂದಿದ್ದೀರಿ. ಏನು, ನಾನೊಬ್ಬ ವಿಧಾನಸಭೆಯ ಸದಸ್ಯನಾಗಬೇಕು, ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಅನ್ನೋಂಥದ್ದು ತಮ್ಮ ಗುರಿಯಾಗಿತ್ತು. ಆ ಬಂದಿರೋಂಥ ಮನೆಗೆ ನೀವು ಯಾವ ಮನೆಯಲ್ಲಿ ಇದ್ದೀರ ಅದಕ್ಕೆ ಗೌರವ ಕಾಪಾಡಲ್ಲ ಅಂದರೆ ನೀವು ಎಲ್ಲಿಗೆ ಹೋಗಿ ಎಲ್ಲಿ ಕೇಳ್ತಾ ಇದ್ದೀರ? ನ್ಯಾಯ ಕೇಳಬೇಕಾಗಿರೋ ಜಾಗದಲ್ಲಿ ಕೇಳ್ತಿಲ್ಲ, ಕೇಳೋದು ಬಿಟ್ಟು ಇನ್ನೆಲ್ಲೆಲ್ಲೋ ಕೇಳೋಕೆ ಹೋಗ್ತಿರೋದು ತಪ್ಪು ಅನಿಸುತ್ತೆ. ನಿಮ್ಗೇನೇ ಅನ್ಯಾಯಗಳಾಗಿದ್ದರೆ, ನಿಮ್ಗೇನೇ ಅಗೌರವಗಳಾಗಿದ್ದರೆ, ತಮ್ಗೇನಾರ ನಡವಳಿಕೆಯಲ್ಲಿ ತಪ್ಪು ಕಂಡಿದ್ದರೆ ಆ ಸಂಬಂಧಪಟ್ಟ ಸದನದಲ್ಲಿ ನಡೆಸಬೇಕು. ಅಲ್ಲೇ ನೀವು ವಿಶ್ವಾಸ ಇಟ್ಕೊಳ್ದೆ ನೀವು ಎಲ್ಲೆಲ್ಲೋ ಹೋಗ್ತಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗಾಗಿ ಯಾರಿಗೇ ಆಗಿರಲಿ, ನನಗಾಗಿರಲಿ, ಇನ್ನೊಬ್ರಿಗಾಗಲಿ, ಯಾವತ್ತಲ್ಲಿ ನಿಮ್ಗೆ ಸಿಗಲ್ಲ, ನಿಮಗೆ ತೃಪ್ತಿ ಅನಿಸಲ್ಲ, ಇನ್ನೊಂದು ಅನಿಸಲ್ಲ, ಆಗ ನೀವು ಮಾಡ್ಬೋದು. ನೀವು ಯಾಕೆಂದರೆ ಅಲ್ಲಿವರೆಗೂ
ಒಂದು ಸದನಕ್ಕೆ ನಾವು ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಅದು ಬರೋ ಮುಂಚೆನೇ ನೀವು ಎಲ್ಲ ರೀತಿಯಾದಂಥ ನಾವು ಹೇಳಿಕೆ ಕೊಟ್ಕೊಂಡು ಹೋಗ್ತಿದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿಸ್ತೀವಿ. ಸರ್, ಇದನ್ನು ಬಿ ಜೆ ಪಿ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ? ಯಾಕಂತಂದರೆ ಒಂದು ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ, ಕಾಂಗ್ರೆಸ್ನವರು ಇದನ್ನು ವೈಯಕ್ತಿಕವಾಗಿ ತೊಗೊಂಡಿದೆ, ಬಿ ಜೆ ಪಿ ಕೂಡ ವೈಯಕ್ತಿಕವಾಗಿ ತೊಗೊಂಡಿದೆ. ಮುಂದಿನ ಒಂದು ಹೋರಾಟ ರೂಪುರೇಷೆ, ಯಾಕಂದರೆ ಬೆಳಗಾವಿಗೆ ಒಂದು ರೀತಿ ತಳ್ಳಿರೋವಂಥದ್ದು, ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿರೋ ರೀತಿಯಲ್ಲಿ ಆಗಿದೆ. ಸೊ ಬೆಳಗಾವಿಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತೀರಾ ಹೇಗೆ? ನೋಡಿ, ಇದನ್ನ ಯಾವುದು ನಾವು ವೈಯಕ್ತಿಕವಾಗಿ ತೊಗೊಂಡಿಲ್ಲ, ನಾವು ಕಾನೂನು ಅಷ್ಟೇ, ನ್ಯಾಯಯುತವಾಗಿ ನ್ಯಾಯ ಧರ್ಮ ನೀತಿ ಅಷ್ಟರ ಆಧಾರಿತವಾಗಿ ನಾವು ಮಾಡ್ತಿರೋವಂಥದ್ದು. ಇದು ಯಾವುದು ನಾವು ವೈಯಕ್ತಿಕ ತೊಗೊಂಡಿರೋಂಥದ್ದಲ್ಲ. ಕಾನೂನು ಉಲ್ಲಂಘನೆ ಆಗುವಂಥದ್ದು, ಅಧಿಕಾರ ದುರ್ಬಳಕೆ ಆಗೋದು, ದ್ವೇಷದ ಮಾಡ್ತಿರೋವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರ ಕೊಡುವಂಥದ್ದಾಗ್ತಿದೆ. ಕಾನೂನಾತ್ಮಕವಾಗಿ ನ್ಯಾಯಾಲಯ ಇದೆ, ಇನ್ನೊಂದಿದೆ, ಪೊಲೀಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ಲವೂ ಈ ಚೌಕಟ್ಟಿನಲ್ಲೇ ಕೆಲಸ ಮಾಡಿ. ಸರ್ಕಾರನೇ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡದೆ ಹಿಂಗೆ ಎಲ್ಲೋ ದಾರಿ ತಪ್ಪಿಸುವಂಥದ್ದು. ಇವಾಗ ಅಧಿಕಾರ ಇರೋದು ಯಾರ ಕೈನಲ್ಲಿ? ಅವ್ರ ಕೈನಲ್ಲೇ. ಅದನ್ನು ಸದ್ಬಳಕೆ ಮಾಡಬೇಕಾ, ದುರ್ಬಳಕೆ ಮಾಡ್ಕೋಬೇಕಾ? ಅಥವಾ ಸದನದಲ್ಲಿ ಇವತ್ತು ಅವರೇ ಮೆಜಾರಿಟಿ ಇರೋವಂಥದ್ದು, ಎಲ್ಲ ಸದನದಲ್ಲಿ ಮೆಜಾರಿಟಿ ಇರ್ತದೆ, ಯಾವ ರೀತಿ ಅವರೇ ನಡ್ಕೋಬೇಕು? ನಮ್ಮನ್ನು ಜೊತೆ ಕರ್ಕೊಂಡು ಹೋಗೋದು ಬದಲು ನಮ್ಮನ್ನೇ ಈ ರೀತಿ ಕಿರ್ಕೊಳ್ಳೋಕೆ ಕೊಡೋಂಥ ಕೆಲಸ ಮಾಡೋಕ್ಕೆ ಹೋದರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಹಾಗಾಗಿ ಶಕ್ತಿ ಇದೆ ಅವ್ರ ಹತ್ರ, ಇವತ್ತು ಅಧಿಕಾರ ಇದೆ, ಅವರೇ ಉತ್ತಮವಾಗಿ ನಿರ್ವಹಣೆ ಮಾಡೋಂಥ ಕೆಲಸ ಮಾಡಬೇಕು ಹೊರತು ಇದನ್ನು ಯಾರನ್ನೋ ತೆಗಳಿ ಎಲ್ಲಿ ಹೋಗ್ತಾ ಇದ್ದಾರೆ? ನಿಮ್ಮ ಹತ್ರನೇ ಅಲ್ಲ ಅಧಿಕಾರ, ಜನ ಕೊಟ್ಟವ್ರೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ನ್ಯಾಯಯುತವಾಗಿ ಮಾಡಿ. ಏನು ನಾವೇನು ನಿಮ್ಮನ್ನು ದ್ವೇಷ ಮಾಡಿದ್ದೀವ, ವೈಯಕ್ತಿಕವಾಗಿ ತೊಗೊಂಡಿದ್ದೀವ? ಇದು ಯಾವುದು ವೈಯಕ್ತಿಕ ಅಲ್ಲ, ಯಾವುದು ವೈಯಕ್ತಿಕ ತೆಗಳೋದು ಇನ್ನೊಂದು ನಮ್ಮದು ಯಾವುದು ದುರುದ್ದೇಶ ಇಲ್ಲ. ನ್ಯಾಯಯುತವಾಗಿ ಇದಕ್ಕೆ ಬದ್ಧವಾಗಿದ್ದೀವಿ. ಸರ್, ಈಗ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಆಗಬೇಕಾದಂಥ, ಅಂದರೆ ಈಗಾಗಲೇ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರತಿಮೆಗಳನ್ನು ಅಧಿವೇಶನದ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಈಗ ಅಧಿವೇಶನ ನಡೆದು ಇನ್ನೂ 4 ದಿನ ಅಷ್ಟೇ ಆಗಿದೆ ಕಳೆದು. ಈ ಸಂದರ್ಭದಲ್ಲಿ, ಅಂದರೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣ ಆಗಬೇಕಾಗಿತ್ತು. ಅಂದರೆ ಕಾಂಗ್ರೆಸ್ AICC ಸಮಾವೇಶ ಆಗಿ 100 ವರ್ಷಗಳಾಯಿತು, ಅದರ ಒಂದು ಸಮಾವೇಶವನ್ನು ಮಾಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದೆ. ಅಂದರೆ ಕರ್ನಾಟಕದ ರಾಜ್ಯದ ಶಾಸಕರಿಗಿಂತ ಪಕ್ಷದ ನಾಯಕರಿಂದ ಉದ್ಘಾಟನೆ ಮಾಡಿಸುವಂಥದ್ದು ಈ ಸಂದರ್ಭ ಬೇಕಿತ್ತ ಅನ್ನುವಂಥ ಒಂದಷ್ಟು ಆರೋಪ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಗಾಂಧೀಜಿ ನಮ್ಮ ದೇಶದ ಫಾದರ್ ಆಫ್ ದ ನೇಷನ್ ಅಂಥ ಮಹಾನ್ ವ್ಯಕ್ತಿಗೆ ಗೌರವ ತರುವಂಥ ರೀತಿಯಲ್ಲಿ ಇವರು ಆ ಶತಮಾನೋತ್ಸವ ಮಾಡಬೇಕಿತ್ತು. ಇವತ್ತು ಸಂಪೂರ್ಣವಾಗಿ ಕಾನೂನನ್ನು ಗಾಳಿಗೆ ತೂರಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪಕ್ಷದ ಕಾರ್ಯಕ್ರಮವಾಗಿ ಮಾಡ್ತಿರೋದು ಸಂಪೂರ್ಣವಾಗಿ ಖಂಡನೀಯ. ಹಾಗಾಗಿ ಈ ರೀತಿ ನಡವಳಿಕೆ ಒಳ್ಳೆಯದಲ್ಲ. ಮಹಾತ್ಮ ಗಾಂಧಿಯವರಿಗೆ ಗೌರವ ತರುವಂಥದ್ದಲ್ಲ, ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೂ ಗೌರವ ತರುವಂಥದ್ದಲ್ಲ. ಆಗ ಇವರೆಲ್ಲ ಹಿರಿಯರಿದ್ದಾರೆ, ತಿಳುವಳಿಕೆ ಇರೋರು, ಇವನ್ನೆಲ್ಲ ಮನವರಿಕೆ ಮಾಡಿಕೊಂಡು ಭಾಳ ಉತ್ತಮವಾಗಿ ನಡಿಬೇಕು ಅಂತ ಕೇಳ್ಕೊತೀನಿ. ಸರ್ಕಾರದ ಹಣ ಪಕ್ಷದ ಕಾರ್ಯಕ್ರಮ ಆಗ್ತಾ ಇದೆ. ಅದೇ ಈ ರೀತಿ ಸರ್ಕಾರದ ಹಣನ ಬಳಕೆ ಮಾಡಿ ಪಕ್ಷದ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯದಲ್ಲ. ಮಹಾತ್ಮ ಗಾಂಧಿಯವರಿಗೆ ಗೌರವ ತರುವಂಥದ್ದಲ್ಲ, ಈ ಕಾರ್ಯಕ್ರಮಕ್ಕೂ ಗೌರವ ತರುವಂಥದ್ದಲ್ಲ. ತಕ್ಷಣ ಏನೇ ಖರ್ಚಿದ್ರು ಖರ್ಚು ವೆಚ್ಚಗಳು ಎಲ್ಲ ನೀವೇ ಬರೆಸ್ಕೊಳ್ಳುವಂಥದ್ದಾಗಲಿ. ಇದು ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.